ಬಿಜೆಪಿ ಸೇರಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಮಲತಾ. ನಾನು ಬಿಜೆಪಿಗೆ ಬರಲ್ಲ, ಪಕ್ಷೇತರಳಾಗಿ ಸ್ಪರ್ಧೆಯನ್ನ ಮಾಡ್ತೇನೆ. ಮಂಡ್ಯ ಬಿಜೆಪಿಯ ಮುಖಂಡರಿಗೆ ಸುಮಲತಾ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ಬಿಜೆಪಿ ಮುಖಂಡರೊಂದಿಗೆ ನಾನು ಚರ್ಚೆಯನ್ನ ಮಾಡಿದ್ದು ನಿಜ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರ್ಪಡೆಗೊಳ್ಳುವಂತಹ ಪ್ರಶ್ನೆನೇ ಇಲ್ಲ. ಮಂಡ್ಯ ಬಿಜೆಪಿ ಮುಖಂಡ ಶಿವಲಿಂಗಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಿದ ಬಳಿಕ, ಶಿವಲಿಂಗಯ್ಯ ಅವರ ಮನೆಗೆ ತೆರಳಿ ಚರ್ಚಿಸಿದ ಬಳಿಕ ಸುಮಲತಾ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಬಿಜೆಪಿಗೆ ಬರಲ್ಲ, ಪಕ್ಷೇತರಳಾಗಿ ಸ್ಪರ್ಧಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಮುಖಂಡರು ಅವರೇನಾದ್ರೂ ಬಿಜೆಪಿ ಬರೋದ್ರ ಬಗ್ಗೆ ಅಥವಾ ನೀವು ಅವ್ರನ್ನೇನಾದ್ರೂ ಆಹ್ವಾನಿಸೋದ್ರ ಬಗ್ಗೆ ನಾನು ಅದನ್ನು ಕೇಳಿದೆ. ನೀವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಮಗೇನಾದರೂ ಟಿಕೆಟ್ ಕೊಡದೇ ಇದ್ದರೆ ಬಿಜೆಪಿಗೆ ಬನ್ನಿ, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳೋದು ನಿಜ. ಆದರೆ ಅವರ ಅಭಿಪ್ರಾಯದ ಪ್ರಕಾರ, ಜನಾಭಿಪ್ರಾಯ ಮಂಡ್ಯದಲ್ಲಿ ಈಗ ಎರಡು ಕಡೆಯೂ ಅಡ್ವಾಂಟೇಜ್ ತೊಗೊಳ್ಳೋದಾದರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಡ್ವಾಂಟೇಜ್ ಎರಡೂ ನಾವು ತೊಗೊಳ್ಳೋದಾದರೆ, ಈ ಕೆಲವರು ಮಂಡ್ಯ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂಥ ಈಗೇನು ಜನಸ್ತಂಭವ ಇದೆ ಅಂತ ಅವರ ದೃಷ್ಟಿಕೋನದಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಲ್ಲೋದೇ ಸರಿ ಅಂತ ಅನಿಸುತ್ತೆ, ಟಿಕೆಟು ಸಿಗ್ತಾ ಇದ್ದರೆ ಅಂತ ಹೇಳಿದರು. ಸೊ ಅಷ್ಟು ನಾನು ನನ್ನ ಪಕ್ಷದ ಹಿತದೃಷ್ಟಿಯಿಂದ ನಾನು ಅವರನ್ನು ಕರೆದದ್ದು ನಿಜ, ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದ್ದು ನಿಜ. ಆದರೆ ಅವ್ರದ್ದೇ ಆದಂಥ ನಿಲುವಿರುತ್ತಲ್ಲ, ಹಾಗಾಗಿ ಅವರು ನಿಲುವನ್ನು ನಾನು ವೆಯ್ಟ್ ಮಾಡ್ತಾ ಇದ್ದೇನೆ, ಕಾಂಗ್ರೆಸ್ನವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅಂತ ಹೇಳಿ. ನೀವು ಬಿಜೆಪಿ ಮುಖಂಡರು ಅವರೇನಾದ್ರೂ ಬಿಜೆಪಿ ಬರೋದ್ರ ಬಗ್ಗೆ ಅಥವಾ ನೀವು ಅವ್ರನ್ನೇನಾದ್ರೂ ಆಹ್ವಾನಿಸೋದ್ರ ಬಗ್ಗೆ ನಾನು ಅದನ್ನು ಕೇಳಿದೆ. ನೀವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸು ತಮಗೇನಾದರೂ ಟಿಕೆಟು ಕೊಡದೇ ಇದ್ದರೆ ಬಿಜೆಪಿಗೆ ಬನ್ನಿ, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳೋದು ನಿಜ. ಆದರೆ ಅವರ ಅಭಿಪ್ರಾಯದ ಪ್ರಕಾರ, ಜನಾಭಿಪ್ರಾಯ ಮಂಡ್ಯದಲ್ಲಿ ಈಗ ಎರಡು ಕಡೆಯೂ ಅಡ್ವಾಂಟೇಜ್ ತೊಗೊಳ್ಳೋದಾದರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಡ್ವಾಂಟೇಜ್ ಎರಡೂ ನಾವು ತೊಗೊಳ್ಳೋದಾದರೆ, ಈ ಕೆಲವರು ಮಂಡ್ಯ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂಥ ಈಗೇನು ಜನಸ್ತಂಭವ ಇದೆ ಅಂತ ಅವರ ದೃಷ್ಟಿಕೋನದಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಲ್ಲೋದೇ ಸರಿ ಅಂತ ಅನಿಸುತ್ತೆ, ಟಿಕೆಟು ಸಿಗ್ತಾ ಇದ್ದರೆ ಅಂತ ಹೇಳಿದರು. ಸೊ ಅಷ್ಟು ನಾನು ನನ್ನ ಪಕ್ಷದ ಹಿತದೃಷ್ಟಿಯಿಂದ ಈಗಾಗಲೇ ಬಿಜೆಪಿಗೆ ಸುಮಾ ಅವರನ್ನು ಕರೆತರುವಂತಹ ಪ್ರಯತ್ನ ಈಗಾಗಲೇ ಬಿಜೆಪಿ ಕಡೆಯಿಂದ ಆಗಿದೆ. ಆದರೆ ಸುಮಲತಾ ಇದನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಪಕ್ಷೇತರಳಾಗಿ ನಾನು ನಿಲ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ತಾಯಿ ಚಾಮುಂಡಿಗೆ ಕೂಡ ನಮನವನ್ನ ಸಲ್ಲಿಸಿದ್ದಾರೆ, ಪೂಜೆಯನ್ನ ಮಾಡಿದ್ದಾರೆ ಇವತ್ತು ಸುಮಲತಾ ಅಂಬರೀಶ್ ಅವರು. ಮತ್ತೊಂದು ಕಡೆ ತಮ್ಮಣ್ಣ ಅವರು ನಿನ್ನೆ ಕೊಟ್ಟಿರುವಂತಹ ಒಂದು ಹೇಳಿಕೆಗೆ ಕೂಡ ಸಾಕಷ್ಟು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಫೇಸ್ಬುಕ್ ವಾರ್ ನಡೀತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಸಿಎಂ ಕುಮಾರಸ್ವಾಮಿ ಅವರು ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನು ರಾಜ್ಯಕ್ಕೆ ಬೇಕಿತ್ತ, ಗಂಡಸತ್ತು ಇನ್ನೂ ಕೂಡ 6 ತಿಂಗಳಾಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಹೇಳಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದಕ್ಕೆ ಯಾವುದೇ ರೀತಿಯಲ್ಲೂ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಸುಮಲತಾ ಅವರು ಹೇಳಿದ್ದಾರೆ. ನನಗೆ ಇದರ ಬಗ್ಗೆ ಗಮನಕ್ಕೆ ಬಂದಿಲ್ಲ, ಹಾಗಾಗಿ ಈ ವಿಚಾರದ ಬಗ್ಗೆ ನಾನು ಯಾವುದೇ ಪ್ರಸ್ತಾಪ ಮಾಡಲ್ಲ ಅಂತ ನಿನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅವರು ಅಂದ್ರೆ ಮಂಡ್ಯದ ಜನತೆ ನನ್ನ ಕಷ್ಟ ಕಾಲದಲ್ಲಿದ್ದಂತಹ ಸಂದರ್ಭದಲ್ಲಿ ನನಗೆ ಧೈರ್ಯವನ್ನು ತುಂಬಿದವರು ಅನ್ನುವಂತಹ ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಅವರು ಭಾವುಕರಾದ್ರು. ಈಗ ವೈಯಕ್ತಿಕ ಟೀಕೆಗಳಿಗೆ ರಾಜಕಾರಣ ಕಾರಣವಾಗ್ತಾ ಇದೆ.